ಪರ್ವತಗಳು ಎದ್ದವು, ತಗ್ಗುಗಳು ಇಳಿದವು. ಸೋಮವಾರ 26ನೇ ಜನವರಿ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯದ 9ನೇ ವಚನ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಒಳ್ಳೆಯದನ್ನು ಮಾಡೆಂಬುದಾಗಿ ಬೋಧನೆ, ಮನಗುಂದದೆ ಒಳ್ಳೆಯದನ್ನು ಮಾಡುವಾಗ ತಕ್ಕ ಸಮಯದಲ್ಲಿ ದೇವರು ಪ್ರತಿಫಲ ಕೊಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಮನಗುಂದದೆ ಒಳ್ಳೆಯದನ್ನೇ ಮಾಡು. ಕರ್ತನಲ್ಲಿ ಪ್ರಿಯರೇ, ಪೌಲನು ಗಲಾತ್ಯದವರಿಗೆ ಅವರು ಎಲ್ಲರೂ ಕ್ರಿಸ್ತನನ್ನು ನಂಬುವಾಗ ಒಬ್ಬರನ್ನೊಬ್ಬರು ಬಲಪಡಿಸುವಂಥವರು, ಒಬ್ಬರನ್ನೊಬ್ಬರು ಕೈ ಹಿಡಿದು ಎತ್ತಿ ನಿಲ್ಲಿಸುವಂಥವರು, ಬಿದ್ದು ಹೋಗುವಂಥವರನ್ನು ಬಲಪಡಿಸಿ ಪ್ರೋತ್ಸಾಹಿಸುವಂಥವರು ಆಗಿರಬೇಕೆಂಬುದಾಗಿ ಬೋಧಿಸುವವನಾಗಿದ್ದಾನೆ. ಬಲಹೀನ ಇರುವಂಥ ಪರಿಸ್ಥಿತಿಯಲ್ಲಿ ಅಂಥವರನ್ನು ತಳ್ಳಿಬಿಡದೆ ಅಂಥವರಿಗೋಸ್ಕರವಾಗಿ ಸಹಾಯ ನೀಡಿ ಬಲಪಡಿಸುವಂಥದ್ದು ಕ್ರೈಸ್ತಿಯ ಜೀವನೆಂಬುದಾಗಿ ಅವರಿಗೆ ಬೋಧಿಸುವಂಥವನಾಗಿದ್ದಾನೆ. ಈ ಒಂದು ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಪೌಲನು ತಿಳಿಸುವಂಥದ್ದೇನೆಂದರೆ, ಪ್ರತಿಯೊಬ್ಬನೂ ಒಳ್ಳೆಯದನ್ನು ಮಾಡೋಕ್ಕೆ ನಿಲ್ಲಿಸದೆ ಮನಗುಂದದೆ ಇದ್ದರೆ, ಅಂದರೆ ಒಳ್ಳೆಯದನ್ನು ಮಾಡುತ್ತಲೇ ಇರಬೇಕು. ಅನೇಕ ಸಂದರ್ಭಗಳಲ್ಲಿ ಸವಾಲುಗಳು ಬರುವಾಗ ಒಳ್ಳೆಯದನ್ನು ಮಾಡುವಾಗಲೂ ಕೂಡ ಯಾವ ರೀತಿಯಲ್ಲ ಫಲ ಸಿಗದೆ ಹೋದಾಗ, ಯಾವ ರೀತಿಯಲ್ಲೂ ಜನರಿಂದಲೂ ಅಥವಾ ಒಳ್ಳೆಯದನ್ನು ಮಾಡಿದವರಿಂದಲೇ ಯಾವ ಫಲವೂ ಸಿಗದೆ ಹೋದಾಗ ಬೇಸತ್ತು ಅನೇಕರು ಮನಗುಂದಿ ಒಳ್ಳೆಯದನ್ನು ಮಾಡುವುದು ನಿಲ್ಲಿಸಬಹುದಾದರೆ, ಪೌಲರು ಹೇಳುವಂಥದ್ದು ಮನಗುಂದದಿರು, ಒಳ್ಳೆಯದನ್ನು ಮಾಡುತ್ತಲೇ ಇರು. ಇದನ್ನು ಮಾಡುವಾಗ ದೇವರು ತಕ್ಕ ಸಮಯದಲ್ಲಿ ಪ್ರತಿಫಲ ಕೊಡುತ್ತಾನೆಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ನಮ್ಮ ರಾಷ್ಟ್ರವು ಗಣರಾಜ್ಯೋತ್ಸವವನ್ನು ಆಚರಿಸುವಂಥ ಸಮಯ. ನಾವು ದೇಶದವರು, ನಾವು ಕ್ರೈಸ್ತರಾಗಿದ್ದರೂ ಕೂಡ ನಮ್ಮ ದೇಶಕ್ಕೆ ಸೇರಿದಂಥವರು, ನಮ್ಮ ದೇಶದ ಅಭಿಮಾನ, ನಮ್ಮ ದೇಶದಲ್ಲಿ ಇರತಕ್ಕಂಥ ಬಲಹೀನರು, ಅನೇಕ ರೀತಿಯಲ್ಲಿ ಮನನೊಂದಂಥವರು, ಕಷ್ಟದಲ್ಲಿರುವಂಥವರಿಗೆ ನಾವು ಸಹಾಯ ಮಾಡುತ್ತಾ ಬಲಪಡಿಸುತ್ತಾ ಕ್ರಿಸ್ತನ ಪ್ರೀತಿಯನ್ನು ಹಂಚುವಂಥವರಾಗಬೇಕು. ನಾವುಗಳು ಯಥಾರ್ಥವಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಬಲಹೀನರನ್ನು ಬಲಪಡಿಸುವಂಥವರಾಗಬೇಕು. ಇದಕ್ಕೋಸ್ಕರವಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಇದು ನಮ್ಮ ವಿಶೇಷವಾದಂಥ ಜವಾಬ್ದಾರಿ. ಇದನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಂಡು ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡುವಂಥದ್ದನ್ನು ನಿಲ್ಲಿಸದೆ ಮನಗುಂದದೆ ಒಳ್ಳೆಯದನ್ನು ಮಾಡೋಣ. ಪ್ರತಿಫಲ ದೇವರು ತಕ್ಕ ಸಮಯದಲ್ಲಿ ಕೊಡುತ್ತಾನೆ. ಕರ್ತನೇ, ದಯಾಮಯ ಸ್ವಾಮಿ, ಕೃಪೆಯಿಂದ ನಮ್ಮನ್ನು ನಡೆಸಿದ್ದಿ, ನಮ್ಮನ್ನು ಆವರಿಸಿಕೊಂಡಿದ್ದಿ. ಕೈ ಹಿಡಿದು ನಡೆಸಪ್ಪ, ನಿನ್ನ ಕಾರ್ಯವನ್ನು ಮಾಡುವಂತೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ, ಆಮೆನ್.